ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಜ್ಯ ಬಜೆಟ್ ಅಧಿವೇಶನದಲ್ಲಿ ಸತ್ಯ ಸುಳ್ಳಿನ ಸಂಘರ್ಷ ಜೋರಾಗಿತ್ತು. ರಾಜ್ಯಪಾಲರ ಭಾಷಣಕ್ಕೆ ಸುಳ್ಳಿನ ಲೇಪ ಬಳಿದ ಬಿಜೆಪಿ ವಿರುದ್ಧ ಮುಖ್ಯಮಂತ್ರಿ ಸಿಡಿಗುಂಡು ಸಿಡಿದಿತ್ತು. ಬಿಜೆಪಿಗರ ತಲೆಯಲ್ಲಿ ಏನಿಲ್ಲ ಅಂತ ಸಿದ್ದು ಮಾತಿನ ಚಾಟಿ ಬೀಸಿದ್ರು. ಆದರೂ ಕೇಸರಿ ಕಲಿಗಳು ಹೋಪ್ಲೆಸ್ ಬಜೆಟ್ ಅನ್ನೋ ವಾದವನ್ನು ಮಂಡಿಸಿದರು. ಕಾಂಗ್ರೆಸ್ ವಿರುದ್ಧ ದೋಸ್ತಿಗಳು ಗಜಾಸ್ತ್ರ ಪ್ರಯೋಗಿಸಿದ್ದಾರೆ. ಕೇರಳದಲ್ಲಿ ಆನೆ ದಾಳಿಗೆ ಕರ್ನಾಟಕ ಕೊಟ್ಟ ಪರಿಹಾರವನ್ನೇ ಅಸ್ತ್ರವಾಗಿಟ್ಟುಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅಣತಿಯಂತೆ 15 ಲಕ್ಷ ಕೊಟ್ಟಿದ್ದಾರೆ ಅಂತ ಮೈತ್ರಿ ನಾಯಕರು ಕೆಂಡ ಕಾರಿದ್ದಾರೆ. ಈ ಮಧ್ಯೆ ಆನೆ ನಡೆದ ದಾರಿಯೆಲ್ಲ ಕರ್ನಾಟಕದ ಅನ್ನೋ ಪ್ರಶ್ನೆ ಮೂಡಿದೆ. ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಮಂಡ್ಯ ಟಿಕೆಟ್ಗಾಗಿ ಜಿದ್ದಾಜಿದ್ದು ತಾರಕಕ್ಕೇರಿದೆ. ಸ್ವಾಭಿಮಾನಿ ಸಂಸದಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ದಳಪತಿಗಳ ತಂತ್ರಗಾರಿಕೆ ಶುರುವಾಗಿದೆ. ಸಕ್ಕರೆ ನಾಡಲ್ಲಿ ಡಾಕ್ಟರ್ CN ಮಂಜುನಾಥ್ ಕಣಕ್ಕಿಳಿಯುವಂತೆ CS ಪುಟ್ಟರಾಜು ಬಹಿರಂಗ ಆಹ್ವಾನ ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಮದಗಜಗಳ ಟೈಟಲ್ ಕಾದಾಟ ಬಹಿರಂಗವಾಗಿದೆ. ಕಾಟೇರ ಟೈಟಲ್ ಕೊಟ್ಟಿದ್ದು ನಾನೇ ಎಂದಿದ್ದ ಉಮಾಪತಿ ಗೌಡಗೆ ನಟ ದರ್ಶನ್ ತಗಡು ಅನ್ನೋ ಟೈಟಲ್ ಕೊಟ್ಟಿದ್ದಾರೆ. ಓಪನ್ ಸ್ಟೇಜ್ ನಲ್ಲೇ ರಾಬರ್ಟ್ ನಿರ್ಮಾಪಕನಿಗೆ ಡಿ ಬಾಸ್ ಚಾಲೆಂಜ್ ಹಾಕಿದ್ದಾರೆ. ನಕ್ಕರೆ ಅದೇ ಸ್ವರ್ಗ ಅಂತಾರೆ. ಕೆಲವರು ಸಹಜವಾಗಿ ನಕ್ಕಾಗ ಸುಂದರವಾಗಿ ಕಾಣ್ತಾರೆ. ಇನ್ನು ಕೆಲವರು ಕೃತಕ ಸ್ಮೈಲ್ಗಾಗಿ ಸರ್ಜರಿಯ ಮೊರೆ ಹೋಗ್ತಾರೆ. ಹೀಗೆ ಮದುವೆಗೂ ಮುನ್ನ ಸ್ಮೈಲ್ ಸರ್ಜರಿಗೆ ಮೊರೆ ಹೋದಂತ ಮದುಮಗ ಮಸಣ ಸೇರಿದ್ದಾನೆ. ಪ್ರತಿಷ್ಠಿತ ಕ್ಲಿನಿಕ್ ಮಾಡಿದ ಎಡವಟ್ಟಿಗೆ ದಾರುಣ ಅಂತ್ಯ ಕಂಡಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.